ಚಿತ್ರದುರ್ಗದ ರೇಣುಕಾಸ್ವಾಮಿ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಬಿಗ್ ಅಪ್ಡೇಟ್ ಇದು. ರೇಣುಕಾಸ್ವಾಮಿಯ ತಾಯಿ ಈ ಕೇಸ್ನ ಸಾಕ್ಷಿಯಾಗಿ ಮೊದಲಿಗೆ ಕೋರ್ಟ್ಗೆ ಬಂದಿದ್ರು. ಪಾಟಿ ಸವಾಲಿನ ಸಂದರ್ಭದಲ್ಲಿ ಕೆಲವಷ್ಟು ಉತ್ತರಗಳನ್ನು ಕೊಟ್ಟಿದ್ರು. ಆದರೆ ಆ ಉತ್ತರವೇ ಗೊಂದಲಮಯವಾಗಿದೆ ಅನ್ನುವಂಥ ಹಿನ್ನೆಲೆಯಲ್ಲಿ ಪ್ರಾಸಿಕ್ಯೂಷನ್ ವಿರುದ್ಧ ರೇಣುಕಾಸ್ವಾಮಿ ತಾಯಿ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಗೊತ್ತಾಗ್ತಿದೆ. ಹಿಂದಿನ ಹೇಳಿಕೆಗೂ ಈಗ ಅವ್ರು ಕೊಟ್ಟಂತ ಹೇಳಿಕೆಗೂ ಮ್ಯಾಚ್ ಆಗ್ತಾ ಇಲ್ಲ, ಅದರಲ್ಲೂ ಬದಲಿದೆ. ರತ್ನಪ್ರಭಾರನ್ನ ಪ್ರತಿಕೂಲ ಸಾಕ್ಷ್ಯವಾಗಿ ಪರಿಗಣಿಸಬೇಕು ಅಂತ ಎಸ್ಪಿಪಿ ಕೋರ್ಟ್ಗೆ ಮನವಿಯನ್ನ ಮಾಡಿದ್ದಾರೆ. ಎಸ್ಪಿಪಿ ಮನವಿ ಬಗ್ಗೆ ಸೋಮವಾರ ಕೋರ್ಟ್ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ. ಕೋರ್ಟ್ಗೆ ಈಗಾಗಲೇ ಎಸ್ಪಿಪಿ ಪ್ರಸನ್ನಕುಮಾರ್ ಅವರು ಒಂದು ಮನವಿಯನ್ನ ಇಟ್ಟರು. ರತ್ನಪ್ರಭಾ ಅವರು ಪ್ರತಿಕೂಲ ಸಾಕ್ಷ್ಯವಾಗಿ ನಾವು ಪರಿಗಣಿಸಬೇಕು, ಮತ್ತೊಮ್ಮೆ ಅವ್ರನ್ನ ಕಟಕಟೆಗೆ ತರಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಅದನ್ನ ಸೋಮವಾರ ನಿರ್ಧಾರ ಮಾಡಲಾಗುತ್ತೆ. ಇನ್ನು ರೇಣುಕಾಸ್ವಾಮಿ ತಾಯಿ ರತ್ನಪ್ರಭಾ ವ್ಯತಿರಿಕ್ತ ಹೇಳಿಕೆಗಳು ಯಾವ್ಯಾವ ಪ್ರಶ್ನೆಗಳಿಗೆ ಅವ್ರದ್ದು ಗೊಂದಲಕಾರಿ ಹೇಳಿಕೆಗಳಿತ್ತು ಅಂದರೆ ಒಟ್ಟು 8 ಅಂಶಗಳಲ್ಲಿ ಪ್ರಾಸಿಕ್ಯೂಷನ್ ವಿರುದ್ಧದ ಹೇಳಿಕೆ ರತ್ನಪ್ರಭಾ ಅವರಿಂದ ವ್ಯಕ್ತವಾಗಿದೆ. ರತ್ನಪ್ರಭಾರನ್ನ ಪ್ರತಿಕೂಲ ಸಾಕ್ಷ್ಯವಾಗಿ ಪರಿಗಣಿಸಿದ್ರೆ ಎಸ್ಪಿಪಿ ಪಾಟಿ ಸವಾಲನ್ನ ಮಾಡ್ತಾರೆ. ಈ ಹಿಂದೆ ಆರೋಪಿತ ಪರವಾಗಿರ್ತಕ್ಕಂತಹ ವಕೀಲರು ಹೇಗೆ ಪಾಟಿ ಸವಾಲ್ ಮಾಡಿದ್ರು, ಹಾಗೆಯೇ ಈಗ ರತ್ನಪ್ರಭಾ ಅವರನ್ನ ಎಸ್ಪಿಪಿ ಪ್ರಸನ್ನಕುಮಾರ್ ಅವರು ಪಾಟಿ ಸವಾಲ್ ಮಾಡ್ತಾರೆ. ಈ 8 ಅಂಶಗಳಿಗೆ ಪುನಃ ಅವರಿಂದ ಹೇಳಿಕೆಯನ್ನ ಪಡೆಯುವಂತಹ ಪ್ರಯತ್ನಗಳು ಇದರಲ್ಲಿ ಆಗತ್ತೆ. ರೇಣುಕಾ ತಾಯಿ ವಿಚಾರಣೆಯನ್ನ ನಡೆಸುವಂತ ಹೊತ್ತಿನಲ್ಲಿ ಆಗ ಅವರು ಮತ್ತೆ ಏನು ಹೇಳ್ತಾರೆ ನೋಡಬೇಕು. ರೇಣುಕಾ ತಾಯಿ ಪ್ರತಿಕೂಲ ಸಾಕ್ಷ್ಯ 3 ಹೇಳಿಕೆ ನೀಡಿರೋದಾಗಿ ರತ್ನಪ್ರಭಾ ಅವರು ಹೇಳ್ತಾರೆ. ಅಂದರೆ ಪೊಲೀಸರ ಮುಂದೆ ಅವರು ಹೇಳಿಕೆಗಳನ್ನ ಎಷ್ಟು ಬಾರಿ ಕೊಟ್ಟಿದ್ದಾರೆ ಅನ್ನುವಂತಹ ಒಂದು ಪಾಟಿ ಸವಾಲಿನ ಪ್ರಶ್ನೆ ಬಂದಾಗ ಅವರು 3 ಸರಿ ಅಂತ ಹೇಳ್ತಾರೆ. ಶವ ತನಿಖಾ ವೇಳೆ ಪೊಲೀಸರ ಮುಂದೆ ನಾನು ಒಂದ್ಸರಿ ಹೇಳಿಕೆ ಕೊಟ್ಟಿದ್ದೆ ಅಂತ ಅವ್ರು ಹೇಳಿದ್ದಾರೆ. ಶವ ತನಿಖಾ ವೇಳೆಯಲ್ಲಿ ಅವರು ನಿಜವಾಗ್ಲೂ ಪೊಲೀಸರ ಮುಂದೆ ಹೇಳಿಕೆ ಕೊಟ್ಟಿದ್ರಾ ಇಲ್ವಾ ಅನ್ನೋದ್ರ ಬಗ್ಗೆ ಈಗ ಎಸ್ಪಿಪಿ ಮರು ಪ್ರಶ್ನೆಯನ್ನ ಅವ್ರನ್ನ ಮಾಡುವಂತಹ ಸಮಯ ಬರುತ್ತೆ. ಅದು ಸೋಮವಾರದ ನಂತರ ನಿರ್ಧಾರ ಆಗುತ್ತೆ. ಕಮಿಷನರ್ ಮುಂದೆ ಹೇಳಿರೋದಾಗಿ ಕೂಡ ಹೇಳ್ತಾರೆ. ಒಂದು ಕಡೆಯಲ್ಲಿ ಶವ ಪರೀಕ್ಷೆಯ ವೇಳೆಯಲ್ಲಿ ಪೊಲೀಸರ ಮುಂದೆ, ಮತ್ತೊಂದು ಸರಿ ಕಮಿಷನರ್ ಮುಂದೆ ಹೇಳಿಕೆ ಕೊಟ್ಟಿದ್ದೀನಿ ಅಂತ. ಬರೀ ಪೊಲೀಸರ ಮುಂದೆ ಹೇಳಿಕೆ ಪಡ್ಕೊಂಡಿದ್ದಾರೆ ವಿನಃ ಕಮಿಷನರ್ ಮುಂದೆ ಅವರ ಹೇಳಿಕೆನ ಪಡ್ಕೊಂಡಿಲ್ಲ. ಆದರೆ ಪೊಲೀಸರ ಮುಂದಷ್ಟೇ ಹೇಳಿಕೆ ಕೊಟ್ಟಿರೋ ರತ್ನಪ್ರಭಾ ಅವರು ಯಾಕೆ ಈ ರೀತಿ ಮೂರು ಬಾರಿ ನಾನು ಹೇಳಿಕೆಗಳನ್ನ ಕೊಟ್ಟಿದ್ದೀನಿ ಅಂತ ಹೇಳಿದ್ರು? ಗೊಂದಲಕ್ಕೀಡಾಗಿ ಈ ರೀತಿಯಾಗಿ ಹೇಳಿದ್ರಾ? ಎಷ್ಟು ಬಾರಿ, ಯಾರ್ಯಾರ ಮುಂದೆ, ಎಲ್ಲೆಲ್ಲಿ ನೀವು ಹೇಳಿಕೆ ಕೊಟ್ರಿ ಅನ್ನೋದನ್ನ ಪುನಃ ನೆನಪು ಮಾಡ್ಕೊಳ್ಳಿ ಅನ್ನುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳಾಗತ್ತೆ. ಇನ್ನು ಮತ್ತೊಂದು ಗೊಂದಲದ ಸ್ಟೇಟ್ಮೆಂಟ್ ಅವ್ರದ್ದು, ಎರಡನೇದು, ಮಗನ ಮೊಬೈಲ್ ಗೊತ್ತಿಲ್ಲ ಅಂತ ಕೋರ್ಟ್ನಲ್ಲಿ ಅವರು ಹೇಳಿಕೆಯನ್ನು ಕೊಡ್ತಾರೆ. ಪಾಟಿ ಸವಾಲ್ನ ಸಂದರ್ಭದಲ್ಲಿ ಅವರ ಹೇಳಿಕೆ ಇದಾಗಿತ್ತು, ಮಗನ ಮೊಬೈಲ್ ಗೊತ್ತಿಲ್ಲ ಅಂತ. ಆದರೆ ಎಸ್ಪಿಪಿ ಪೊಲೀಸರ ಸ್ಟೇಟ್ಮೆಂಟ್ ಸಂದರ್ಭದಲ್ಲಿ ಅವ್ರು ಏನು ಹೇಳಿದ್ರು ಅನ್ನೋದನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡ್ತಾರೆ. ಪೊಲೀಸರ ಮುಂದೆ ಇದೇ ಮೊಬೈಲ್ ಅಂತ ಅವ್ರು ಹೇಳ್ತಾರೆ, ಇದು ನನ್ನ ಮಗನ ಮೊಬೈಲು, ಇದು ಆತನದ್ದೇ, ಕನ್ಫರ್ಮ್ ಅಂತ ಹೇಳಿ ನಂಬರ್ ಕೂಡ ರೇಣುಕಾಸ್ವಾಮಿಯ ತಾಯಿ ಹೇಳಿರ್ತಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇರುವಂತಹ ವಿಚಾರ. ಬಟ್ ಅಲ್ಲಿ ಯಾಕೆ ಆ ಸ್ಟೇಟ್ಮೆಂಟ್ ಕೊಟ್ಟರು ಅನ್ನೋದು ನೋಡಬೇಕು. ರೇಣುಕಾಸ್ವಾಮಿಗೆ ಕರೆ ಬಗ್ಗೆ ದ್ವಂದ್ವ ಹೇಳಿಕೆ. ನೀವು ರೇಣುಕಾಸ್ವಾಮಿ ಕಣ್ಮರೆ ಆಗಿದ್ದಾರೆ, ಮನೆಗೆ ಬಂದಿಲ್ಲ ಅಂತ ನೀವೇನಾದರೂ ಕಾಲ್ ಮಾಡಿದ್ರಾ ಅನ್ನುವಂಥ ಪ್ರಶ್ನೆ ಬಂದಾಗ ಅವರು ಎರಡೆರಡು ರೀತಿಯ ಹೇಳಿಕೆಗಳನ್ನ ಕೊಡ್ತಾರೆ. ಅಂದರೆ ಒಂಥರ ಗೊಂದಲದಲ್ಲಿ ಸಿಲ್ಕೊಂಡಿದ್ದಾರೆ. ಹತ್ಯಾದ ದಿನ 2 ಬಾರಿ ರೇಣುಕಾಗೆ ತಾಯಿ ಕರೆ ಮಾಡಿರ್ತಾರೆ, 2 ಬಾರಿ ಅವರು ಕಾಲ್ ಮಾಡಿರ್ತಾರೆ. ಆ ಕಾಲ್ ಮಾಡಿರುವಂತಹ ಸಮಯವನ್ನು ಕೂಡ ನಮೂದು ಮಾಡಿಕೊಂಡಿದ್ದಾರೆ ಪೊಲೀಸರು. ಆದರೆ ಇಲ್ಲಿ ಪ್ರಶ್ನಿಸಿದಾಗ ಅವರು ಇಲ್ಲ ಅಂತ ಹೇಳಿರ್ತಾರೆ. ಮಧ್ಯಾಹ್ನ 2:43 ಒಂದು ಸರಿ, 2:45 ಅಂದರೆ 2 ನಿಮಿಷಗಳ ವ್ಯತ್ಯಾಸದಲ್ಲಿ 2 ಬಾರಿ ರೇಣುಕಾಸ್ವಾಮಿಯ ತಾಯಿ ಫೋನ್ ಕಾಲನ್ನು ಮಾಡಿರ್ತಾರೆ ಅನ್ನುವಂತಹ ವಿಚಾರ. ಮಧ್ಯಾಹ್ನ 2:45 ಮತ್ತು 2:43 ಕರೆ ವೇಳೆ ರೇಣುಕಾಸ್ವಾಮಿ ಶೆಡ್ನಲ್ಲೇ ಇದ್ದ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಆಗ ಅವರು ಕರೆ ವೇಳೆ ರೇಣುಕಾಸ್ವಾಮಿ ಶೆಡ್ನಲ್ಲೇ ಇದ್ದ ಅಂತ ಹೌದು ಅನ್ನುವಂಥ ಹೇಳಿಕೆಗಳನ್ನ ಕೊಡ್ತಾರೆ. ಇಲ್ಲಿ ಪಾಟಿ ಸವಾಲ್ನಲ್ಲಿ ಹೌದು ಇಲ್ಲ ಅನ್ನುವಂಥ ಉತ್ತರವನ್ನು ಕೊಡಬೇಕಾಗತ್ತೆ. ಬಹುಶಃ ಕೇಳಿದವ್ರಿಗೆ ಅರ್ಥ ಆಗದೆ ಆ ರೀತಿಯ ಹೇಳಿಕೆಗಳನ್ನ ಕೊಟ್ಟಿದ್ದಾರಾ ಅನ್ನುವಂಥ ಪ್ರಶ್ನೆ ಇಲ್ಲಿ ಬರುತ್ತೆ. ಕರೆ ವೇಳೆ ರೇಣುಕಾಸ್ವಾಮಿ ಶೆಡ್ನಲ್ಲೇ ಇದ್ದ ಅನ್ನುವಂತಹ ಹೇಳಿಕೆ ಅವರಿಂದ ವ್ಯಕ್ತವಾಗುತ್ತೆ. ಆದರೆ ಕೋರ್ಟ್ನಲ್ಲಿ ಆತನೇ ಕರೆ ಮಾಡಿದ್ದ ಅಂತ ರತ್ನಪ್ರಭಾ ಅವರು ಹೇಳ್ತಾರೆ. ಇವರೇ ಕರೆ ಮಾಡಿರ್ತಾರೆ, ಕರೆ ಸ್ವೀಕಾರ ಮಾಡಿರಲ್ಲ. ಆದರೆ ಇವ್ರು ಹೇಳೋದೇನು, ಆತನೇ ನನಗೆ ಕಾಲ್ ಮಾಡಿದ್ದ ಅಂತ. ಪೊಲೀಸರ ಮುಂದೆ ನೀಡಿರೋ ಹೇಳಿಕೆಗೂ ಮತ್ತು ಕೋರ್ಟ್ನಲ್ಲಿ ಅವರು ಕೊಟ್ಟಂತಹ ಇತ್ತೀಚಿನ ಹೇಳಿಕೆಗೂ
ಒಂದು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದೆ, ವ್ಯತಿರಿಕ್ತ ಹೇಳಿಕೆಗಳು ಕಾಣಿಸ್ತಾ ಇದೆ. ಯಾಕೆ ಇದಕ್ಕೆ ಈ ರೀತಿ ಹೇಳಿದ್ರಿ, ಅವತ್ತು ಹೀಗೆ ಹೇಳಿದ್ರಲ್ಲ ಅನ್ನುವಂತಹ ಉತ್ತರವನ್ನು ಪಡೆಯುವಂತಹ ಪ್ರಯತ್ನ ಆಗುತ್ತೆ. ಇನ್ನು ಸಾಕ್ಷ್ಯ 4, ರೇಣುಕಾಸ್ವಾಮಿ ಸಿಮ್ ಬಗ್ಗೆ ದ್ವಂದ್ವ ಹೇಳಿಕೆ. ಅವರ ಸಿಮ್ ಕಾರ್ಡ್ ವಿಚಾರವಾಗಿಯೂ ಕೂಡ ಅವ್ರನ್ನ ಪ್ರಶ್ನೆ ಮಾಡಲಾಗತ್ತೆ. ಆಗಲೂ ಕೂಡ ಅವರು ಕ್ಲಾರಿಟಿ ಇಲ್ಲದ ಹಾಗೆ ಹೌದು ಇಲ್ಲ ಅನ್ನುವಂತಹ ಗೊಂದಲದ ಹೇಳಿಕೆಯನ್ನು ಕೊಡ್ತಾರೆ. ಸಿಮ್ ಬಗ್ಗೆ ಗೊತ್ತಿಲ್ಲ ಅಂತ ರೇಣುಕಾಸ್ವಾಮಿಯ ತಾಯಿ ಹೇಳ್ತಾರೆ. ಮಗನ ಮೊಬೈಲ್ ನಂಬರು ಕೂಡ ಆಕೆಗೆ ಗೊತ್ತು, ಎಷ್ಟು ಸಿಮ್ ಆತನ ಬಳಿ ಇದೆ ಅನ್ನೋದು ಕೂಡ ಗೊತ್ತು. ಇವರು ಅವರಿಗೆ ಕರೆ ಮಾಡಿದ್ದಾರಾ ಅಂದರೆ ಹೌದು ಇಲ್ಲ ಅನ್ನೋದರ ಬಗ್ಗೆ ಹೇಳಬೇಕಾದ್ರೆ ಮಗನೇ ಮಾಡಿದ್ನಾ ಅಂತ ಕೇಳಿದ್ರೆ ಹೌದು ಅಂದ್ಬಿಡ್ತಾರೆ. ಕೋರ್ಟ್ನಲ್ಲಿ 2 ಸಿಮ್ ಬಗ್ಗೆ ಹೇಳಿದ್ದಂತಹ ರತ್ನಪ್ರಭಾ ಅವರು, ಆದರೆ ಮಗನ ಬಳಿ ಇದ್ದಂತಹ ಸಿಮ್ ಎಷ್ಟು, ಇದನ್ನು ಪೊಲೀಸರ ಮುಂದೆ ಅವ್ರು ಏನು ಹೇಳಿದರು, ಅದೀಗ ಅವರು ಮತ್ತೆ ರೀಕಾಲ್ ಮಾಡ್ಕೊಳ್ಬೇಕಾಗತ್ತೆ. ಪಾಟಿ ಸವಾಲಿನ ಸಂದರ್ಭದಲ್ಲಿ ಈ ರೀತಿಯಾಗಿ ನೇರ ಪ್ರಶ್ನೆಗಳು ಬರಲ್ಲ, ಸುತೇ ಬಳಸಿ ಏನನ್ನೋ ಕೇಳ್ತಾರೆ. ಆಗ ಅವರಿಗೆ ಆ ಕ್ವೆಶ್ಚನ್ ಅರ್ಥ ಆಗದೆ ಈ ರೀತಿಯ ಸ್ಟೇಟ್ಮೆಂಟ್ ಕೊಟ್ಟಿರಬಹುದಾ? ಆ ಕಾರಣಕ್ಕಾಗಿ ಈಗ ಪ್ರತಿಕೂಲ ಸಾಕ್ಷಿಯಾಗಿ ಅವರನ್ನ ಪರಿಗಣನೆ